ನಿಮ್ಮ ಯೂಟ್ಯೂಬ್ ಚಾನಲ್ಲು ಮಾನಿಟೈಸೇಷನ್ ಆದಮೇಲೆ ಏನಾದರೂ ಹ್ಯಾಕ್ ಆಗಿದೆ ಅಂತ ಹೇಳಿ ಗೊತ್ತಾದರೆ ಹೇಗಿರುತ್ತೆ? ಅದಕ್ಕೆ ಯಾವ ರೀತಿಯಾದಂಥ ಸೇಫ್ ಮೆಥಡ್ನ ಯೂಸ್ ಮಾಡಬೇಕು? ಈ ವಿಡಿಯೋದಲ್ಲಿ 2026ನಲ್ಲಿ AI ಇಂದ ಆಗಿರುವಂಥ ಹ್ಯಾಕಿಂಗ್, ಆ ಅಟ್ಯಾಕ್ನ ಯಾವ ರೀತಿ ನಾವು ಸೇಫ್ ಆಗಿ ನಮ್ಮ ಚಾನಲ್ನ ಇಟ್ಕೊಳ್ಬೇಕು, ಅದು ಸೆಕ್ಯೂರಿಟಿ ಸೆಟ್ಟಿಂಗ್ ಆಗಿರ್ಬೋದು, ಯಾವ ರೀತಿ ಸೇಫ್ ಮಾಡ್ಕೊಳ್ಬೇಕು ನಮ್ಮ ಚಾನಲ್ ಅನ್ನೋದಾಗಿರ್ಬೋದು, ಇದನ್ನೆಲ್ಲ ನಾನು ಆಲ್ ಇನ್ ಒನ್ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹ್ಯಾಕರ್ಸು ಕಾಮನ್ ಆಗಿ ಯಾವ್ಯಾವುದರಿಂದ ನಮ್ಮ ಚಾನಲ್ನ ಹ್ಯಾಕ್ ಮಾಡ್ತಾರೆ? ಮೇನ್ ಆಗಿ ಹ್ಯಾಕ್ ಮಾಡೋದು ಅಂತ ಅಂದರೆ ಇಮೇಲ್ಸ್, ಫಿಶಿಂಗ್ ಇಮೇಲ್ಸ್. ಅದು ಯೂಟ್ಯೂಬ್ ಕಡೆಯಿಂದ ಬಂದ ಹಾಗೆ ಇರುತ್ತೆ, ಆದರೆ ಅದು ಯೂಟ್ಯೂಬಿಂದ ಆಗಿರಲ್ಲ. ಈ ರೀತಿಯಾಗಿ ಅದನ್ನು ನೀವು ಒಂದು ವೇಳೆ ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕ್ನ ನೀವೇನಾದರೂ ಕ್ಲಿಕ್ ಮಾಡಿದಿರಾ ಅಂತ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಲು, ಮೊಬೈಲ್ನಲ್ಲಿರುವಂಥ ಡೇಟಾ ಎಲ್ಲ ಹ್ಯಾಕ್ ಆಗುತ್ತೆ. ಇದನ್ನು ಫಸ್ಟು ನೆನಪಲ್ಲಿ ಇಟ್ಕೊಳ್ಳಿ. ಇದು ನನ್ನ ಮೇನಾಗಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಅಂದರೆ, ನಾನು ವರ್ಕ್ ಮಾಡುವಾಗ ಸಹಿತ ನನಗೆ ಮೇಲ್ಸ್ ಬರ್ತವೆ, ಫಿಶಿಂಗ್ ಇಮೇಲ್ಸ್ ಬರ್ತವೆ. ಆ ಫಿಶಿಂಗ್ ಇಮೇಲ್ಸ್ ಬಂದ ತಕ್ಷಣವೇ ಡೈರೆಕ್ಟಾಗಿ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಅವರು ಇಮಿಡಿಯೇಟ್ ಆಗಿ ನಮಗೆ ಟೀಮ್ಸಲ್ಲಿ ಮೆಸೇಜ್ ಕಳಿಸ್ತಾರೆ, ಪಿಂಗ್ ಮಾಡ್ತಾರೆ, ಈ ರೀತಿ ಫಿಶಿಂಗ್ ಇಮೇಲ್ಸ್ ಬಂದಿದೆ, ಅದನ್ನು ನೀವೇನು ಕ್ಲಿಕ್ ಮಾಡಬೇಡಿ ಲಿಂಕು ಅಂತ ಹೇಳಿ. ಅದೇ ರೀತಿ ಇಲ್ಲೂ ಆಗ್ತಾ ಇರೋದು. ಯೂಟ್ಯೂಬ್ನಲ್ಲಿ ಏನಾಗುತ್ತೆ ಅಂತಂದರೆ, ಇಮೇಲ್ ಬಂದಾಗ ನಮಗೊಂಥರ ಕ್ಯೂರಿಯಾಸಿಟಿ, ಏನು ಬಂದಿದೆ, ನನಗೇನೋ ಎಕ್ಸಾಕ್ಟಾಗಿ ನಿಮ್ಗೆ ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ ಏನು ಬಂದಿದೆ ಅಂತೇಳಿ. ಆ ರೀತಿ ಆದಾಗ ನೀವು ಸಡನ್ನಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣವೇ ಇಮಿಡಿಯೇಟ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಬೇರೆ ಯಾವುದೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದೆಲ್ಲ ಆಟೋಮೆಟಿಕ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲು ಕಂಪ್ಲೀಟಾಗಿ ಹ್ಯಾಕ್ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಇಮೇಲ್ಸ್ ಬಂದರೂ ಫಿಶಿಂಗ್ ಇಮೇಲ್ಸ್ ಅಂತ ಗೊತ್ತಾಯಿತು ಅಂತಂದರೆ ಅದನ್ನು ನೀವು ಟಚ್ ಮಾಡಬೇಡಿ. ಅದು ಯಾವುದೇ ಲಿಂಕನ್ನು ನೀವು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಫೇಕ್ ಸ್ಪಾನ್ಸರ್ಶಿಪ್ ಅಂತಂದರೆ, ಈಗ ಏನೋ ಕೊಲಬರೇಷನ್ಸ್ಗೋಸ್ಕರ ಅಂಥದ್ದಕ್ಕೆ ನಿಮಗೆ ಒಂದು ಮೇಲ್ನ ಕಳಿಸ್ತಾರೆ ವಿತ್ ಲಿಂಕ್. ಕೊಲಬರೇಷನ್ ಮಾಡೋದಕ್ಕೆ ಲಿಂಕ್ನ ನಿಮಗೆ ಕಳಿಸ್ತಾರೆ. ಸ್ಪಾನ್ಸರ್ಶಿಪ್ ಮಾಡ್ತೀವಿ, ಇದಕ್ಕೆ ಸ್ಪಾನ್ಸರ್ಶಿಪ್ ಮಾಡ್ತೀವಿ ಅಂತ ಹೇಳಿ ಏನಾದರೂ ಕಳಿಸ್ತಾರೆ. ಆ ಕಳಿಸಿದಾಗ ಆ ಲಿಂಕ್ ಮೇಲೂ ನೀವು ಕ್ಲಿಕ್ ಮಾಡುವಾಗಿಲ್ಲ. ಇದನ್ನು ನೆನ್ಪಿಟ್ಕೋಬೇಕು. ಯಾವುದಾದ್ರೂ ನೀವು ಸ್ಪಾನ್ಸರ್ಶಿಪ್ ಏನಾದರೂ ಇದ್ದಾಗ ಅದ್ರ ಮೇಲೆ ಲಿಂಕ್ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡಿದ್ರಾ ಅಂತಂದರೆ ನಿಮ್ಮ ಚಾನಲು ಅದರಿಂದನೂ ಹ್ಯಾಕ್ ಆಗುತ್ತೆ. ಅದಕ್ಕೆ ಆದಷ್ಟು ನಿಮ್ಗೆ ಯಾವುದಾದ್ರೂ ಮೇಲ್ಸ್ ಬರ್ತಾ ಇದ್ದಾವೆ, ಸ್ಪಾನ್ಸರ್ಶಿಪ್ ಬಂದ ಯಾವುದಾದ್ರೂ ಹೇಳ್ತಾ ಇದ್ದಾರೆ, ಯಾವುದೋ ಕೊಲಬರೇಷನ್ಸ್ ಕರಿತಾ ಇದ್ದಾರೆ ಅಂದರೆ ಅದು ರಿಯಲ್ ಫೇಕ್ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಆಮೇಲೆ ಅದು ಫೇಕ್ ಆಗಿದ್ರೆ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಯಾವುದರಿಂದ ಮೇಲ್ ಬಂದಿದೆ, ಅದು ಫಿಶಿಂಗಾ, ಏನಾದರೂ ಫೇಕ್ ಇಮೇಲ್ಸ್ಗಳೇನಾದರೂ ಕಳಿಸಿದಾರ, ಅದನ್ನು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ಆದಮೇಲೆ ಮೇನಾಗಿ ನೀವು ಮಾಡ್ತಾ ಇರೋದು ವೆರಿಫಿಕೇಷನ್ನಲ್ಲಿ ನೀವು ಪಾಸ್ವರ್ಡ್ನ ಆ್ಯಡ್ ಮಾಡ್ತೀರಲ್ವಾ, ಈಸಿ ಪಾಸ್ವರ್ಡ್. ಇವಾಗ 1 2 3 4 5 6 ಈ ರೀತಿ ಏನಾದರೂ ನೀವು ಈಸಿ ಪಾಸ್ವರ್ಡ್ಗಳನ್ನ ಏನಾದರೂ ಆ್ಯಡ್ ಮಾಡಿದ್ದೀರಾ ಅಂತಂದರೆ ಆಗ ಇಮಿಡಿಯೇಟಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದೆಲ್ಲ ಹ್ಯಾಕ್ ಆಗುತ್ತೆ. ಯಾವುದೇ ನೀವು ಪಾಸ್ವರ್ಡ್ನ ಇಡ್ತಾ ಇದ್ದೀರಾ ಅಂತಂದರೆ ಅದು ತುಂಬ ಸ್ಟ್ರಾಂಗ್ ಪಾಸ್ವರ್ಡ್ ಆಗಿರಬೇಕು. ಅದನ್ನು ಯಾರಾದರೂ ಚೆಕ್ ಮಾಡಿ ನೋಡಿದ್ರು, ಅವ್ರು ಒಂದು ವೇಳೆ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಹ್ಯಾಕ್ ಮಾಡೋಕ್ಕೆ ಆಗಿರಬಾರ್ದು. ಆ ರೀತಿಯಾದಂತಹ ಪಾಸ್ವರ್ಡ್ಗಳನ್ನ ನೀವು ಇಡೋದ್ರಿಂದ ನಿಮ್ಮ ಚಾನಲ್ಲು ತುಂಬಾ ಸೇಫ್ ಆಗಿರುತ್ತೆ. ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅಂತ ಹೇಳಿದೆ. ಆದರೆ ಹ್ಯಾಕಿಂಗ್ ಅಂದರೆ ಏನು? ಹ್ಯಾಕಿಂಗ್ AI ಹ್ಯಾಕಿಂಗ್ ಅಂತ ಅಂದರೆ ಮೇಯ್ನಾಗಿ AI ಹ್ಯಾಕಿಂಗಲ್ಲಿ ಈಗ ನಿಮ್ಮ ಇಮೇಲ್ಸ್ ಆಗಿರ್ಬೋದು, ಸ್ಪಾನ್ಸರ್ಶಿಪ್ ನಾನು ಆಲ್ರೆಡಿ ಹೇಳಿದೆ, ಆಮೇಲೆ ನಿಮ್ಮ ಪಾಸ್ವರ್ಡ್ ಆಗಿರ್ಬೋದು, ಈ ರೀತಿಯಾದಂಥ ಈಸಿಯಾಗಿರುವಂಥ ಪಾಸ್ವರ್ಡು ಇವೇನಾದರೂ ಇಟ್ಟಿದ್ದೀರಾ ಅಂತಂದಾಗ ಅದು AI ಇಂದ ಇಮಿಡಿಯೇಟ್ ಆಗಿ ನಿಮ್ಮ ಚಾನಲ್ನ ಹ್ಯಾಕ್ ಮಾಡ್ತಾರೆ. ಇದೇ ಹ್ಯಾಕಿಂಗ್ ಮಾಡೋದು. ಅವ್ರೇನು ಅಂತಂದರೆ ನಿಮಗೆ ಒಂದು ಲಿಂಕ್ ಕಳಿಸೋದು, ಇದರಿಂದೆಲ್ಲ ಹ್ಯಾಕ್ ಮಾಡ್ತಾರಲ್ವ, ಇದನ್ನೇ ಹ್ಯಾಕಿಂಗ್ ಅಂತ ಹೇಳಿ ಕರೆಯೋದು. ಅದಕ್ಕೆ ಆದಷ್ಟು ನೀವು ಸೇಫ್ ಆಗಿ ಇರಬೇಕಾಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಹ್ಯಾಕ್ ಮಾಡೋದಕ್ಕೆ ಆಗಲೇಬಾರ್ದು. ಹಾಗೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಮೇನಾಗಿ ಮೈ ಅಕೌಂಟ್ google.com ಅಂತ ಹೇಳಿ ಹೋದರೆ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೈ ಅಕೌಂಟ್ google.comಗೆ ಹೋಗಿ ಅಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ನ ಮಾಡಬೇಕು. 2 ಸ್ಟೆಪ್ ವೆರಿಫಿಕೇಷನ್ನಲ್ಲಿ ಕರೆಕ್ಟಾಗಿರುವಂಥ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ. ನೀವು ಈಸಿಯಾಗಿರುವಂಥ ಪಾಸ್ವರ್ಡ್ ಹಾಕೋದಕ್ಕೆ ಹೋಗಬೇಡಿ. ನಾನು ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಹಾಕಿರ್ತೀನಿ ಯಾವ ರೀತಿ ಅದಕ್ಕೆ ನಾವು ಕರೆಕ್ಟಾಗಿ ಗೂಗಲ್ ಹೋಗಿ ಎಲ್ಲಿ ಸರ್ಚ್ ಮಾಡೋದು ಅಂತ ಹೇಳಿ. ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡರ್ನ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಫಸ್ಟು
ಮೇನ್ ಆಗಿ ನೀವೇನು ಮಾಡಬೇಕಾಗಿರೋದು 2 ಸ್ಟೆಪ್ ವೆರಿಫಿಕೇಷನಲ್ಲಿ ಪಾಸ್ವರ್ಡು ಸ್ಟ್ರಾಂಗ್ ಆಗಿ ಹಾಕಬೇಕು. ಆಮೇಲೆ ನಿಮ್ಮ ಫೋನ್ ನಂಬರ್, ಜಿಮೇಲ್ ಅಕೌಂಟ್ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ನೀವು ಫೋನ್ ನಂಬರ್ನ ಆ್ಯಡ್ ಮಾಡ್ತೀರಾ ಅಂತ ಅಂದರೆ ಫೋನ್ ನಂಬರ್ನ ಆ್ಯಡ್ ಮಾಡಿ. ಆಮೇಲೆ ರಿಕವರಿ ಇಮೇಲ್ನ ಆ್ಯಡ್ ಮಾಡಿ. ರಿಕವರಿ ಇಮೇಲ್ ಅಂತ ಅಂದರೆ ಈಗ ನಿಮ್ಮದು 2 ಜಿಮೇಲ್ ಅಕೌಂಟ್ ಇದೆ ಅಂದರೆ ಇನ್ನೊಂದು ಜಿಮೇಲ್ ಅಕೌಂಟ್ನು ಅಲ್ಲಿ ಆ್ಯಡ್ ಮಾಡಿರಿ. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ, ನಿಮ್ಮ ಮೊಬೈಲ್ ಕಳೆದೋಗೋದು ಏನೋ ಒಂದು ಆಯಿತು ಅಂತಂದಾಗ ಆಗ ಅದರಿಂದ ನಿಮ್ಮ ಯೂಟ್ಯೂಬ್ ಅಕೌಂಟ್ನ ನೀವು ರಿಕವರಿ ಮಾಡ್ಕೊಳ್ಬೋದು. ಫೋನ್ ನಂಬರ್, ರಿಕವರಿ ಇಮೇಲ್ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಮೇಲೆ ನಿಮಗೆ ಬ್ಯಾಕಪ್ ಕೋಡ್ನ ಆ್ಯಡ್ ಮಾಡಿಟ್ಕೊಳ್ಳಿ. ಅವೆಲ್ಲ ನೆನಪಿನಲ್ಲಿ ಇಟ್ಕೊಂಡಿಲ್ಲ, ನೀವು ಒಂದು ವೇಳೆ ನೆನಪಿನಲ್ಲಿ ಇರಲ್ಲ ಅಂತಂದರೆ ಆದಷ್ಟು ನೀವು ಹಾನೆಸ್ಟಾಗಿ ಇವಾಗ ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ಗಳನ್ನ ಮಾಡ್ತಾ ಇದ್ದೀರಾ ಅಂದಮೇಲೆ ಒಂದು ಕಡೆ ಏನಾದರೂ ನೋಟ್ ಮಾಡಿ ಇಟ್ಕೊಳ್ಳಿ. ನೀವು ಮೊಬೈಲಲ್ಲಾಗಿರ್ಬೋದು, ಬೇರೆ ಎಲ್ಲಾದರೂ ಒಂದು ಬುಕ್ನಲ್ಲಿ ನೋಟ್ ಮಾಡಿಟ್ಕೊಂಡ್ರೆ ಆ ವೆರಿಫಿಕೇಷನ್ಗೆ ಯಾವ ಪಾಸ್ವರ್ಡ್ನ ಹಾಕಿದ್ದೀನಿ, ಯಾವ ರಿಕವರಿ ಜಿಮೇಲ್ನ ನಾನು ಕೊಟ್ಟಿದ್ದೀನಿ ಅದನ್ನೆಲ್ಲ ನೀವು ಒಂದು ಕಡೆ ನೋಟ್ ಮಾಡಿಟ್ಕೊಂಡ್ರೆ ನಿಮಗೆ ಫ್ಯೂಚರ್ನಲ್ಲಿ ಅದು ಹೆಲ್ಪ್ ಆಗ್ಬೋದು. ಇದಿಷ್ಟನ್ನು ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಚಾನಲ್ಲು ಹ್ಯಾಕ್ ಆಗಬಾರ್ದು ಅಂತಂದರೆ ನೀವು ಮೊದಲು ಕೇರ್ಫುಲ್ ಆಗಿರಬೇಕು. ನೀವು ಕೇರ್ಫುಲ್ ಆಗಿರಲಿಲ್ಲ ಅಂತ ಅಂದರೆ ಏನೋ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ, ಇದಿಷ್ಟು ಮಾಡಿದ್ರೆ ಸಾಕು ನನಗೆ ಅರ್ನಿಂಗ್ಸ್ ಆಗುತ್ತೆ ಅನ್ನೋದಲ್ಲ. ನಿಮ್ಮ ಚಾನಲ್ನ ತುಂಬ ಸೇಫ್ ಆಗಿ ಇಟ್ಕೊಳ್ಬೇಕು. ಯಾವುದೇ ಜಿಮೇಲ್ ಬಂದರೂ ಅದನ್ನು ಜಾಸ್ತಿ ನೀವು ಚೆಕ್ ಮಾಡಲಾರ್ದಂಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ಥರ್ಡ್ ಪಾರ್ಟಿ ಆ್ಯಪ್ಸ್ಗಳೆಲ್ಲ ಇರುತ್ತಲ್ವ, ಅದು ಥರ್ಡ್ ಪಾರ್ಟಿ ಯಾವ ಆ್ಯಪ್ಸಲ್ಲಿ ನಾವು ಆಲ್ರೆಡಿ ಅನ್ನೋನ್ ಅಂತೇಳಿ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಆದರೂ ನಮಗೆ ಅದು ಇಮಿಡಿಯೇಟ್ ಇರುತ್ತೆ ಅಂಥೇಳಿ ಇನ್ಸ್ಟಾಲ್ ಮಾಡ್ತೀವಿ. ಅದನ್ನೆಲ್ಲ ಆದಷ್ಟು ಜಾಸ್ತಿ ನೀವು ಇನ್ಸ್ಟಾಲ್ ಮಾಡೋದಕ್ಕೆ ಹೋಗಬೇಡಿ. ಥರ್ಡ್ ಪಾರ್ಟಿ ನಿಮ್ದು ಯಾವುದೇ ಆ್ಯಪಲ್ಲಿದ್ದು ಅದನ್ನೆಲ್ಲ ಫಸ್ಟು ಆದಷ್ಟು ಡಿಲೀಟ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊಳ್ಳಿ. ಆಗ ನಿಮಗೆ ಮಾನಿಟೈಸೇಷನ್ ಆದಮೇಲೂ ಯಾರೂ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಿಷ್ಟನ್ನು ನೆನಪಲ್ಲಿಟ್ಕೊಂಡು ಯಾವಾಗಲೂ ಯೂಟ್ಯೂಬ್ನಲ್ಲಿ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರೋ ಅಷ್ಟೇ ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.